ಸಿದ್ಧಗಂಗಾ ಮಠದಲ್ಲಿ ನಡೆದಾಡುವ ದೇವರು ಶಿವೈಕ್ಯ ಬೆಳ್ಳಂಬೆಳಗ್ಗೆ ಶ್ರೀಗಳ ಗದ್ದುಗೆಗೆ ಪೂಜೆಯನ್ನ ಮಾಡಲಾಗಿದೆ. ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. ಗದ್ದುಗೆಗೆ ಸಿದ್ಧಲಿಂಗ ಸ್ವಾಮೀಜಿಗಳಿಂದ ಪೂಜೆಯನ್ನ ಮಾಡಲಾಗ್ತಾ ಇದೆ. ಹಿರಿಯ ಶ್ರೀಗಳಿಂದ ಈಗ ಪೂಜೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಬೆಳ್ಳಂಬೆಳಗ್ಗೆ ಶ್ರೀಗಳ ಗದ್ದುಗೆಗೆ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. ಈಗ ಸಿದ್ಧಲಿಂಗ ಶ್ರೀಗಳು ಅಂದ್ರೆ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳ ಜೊತೆ ವಿವಿಧ ಮಠಾಧೀಶರು ಕೂಡ ಭಾಗಿಯಾಗಿದ್ದಾರೆ. ಬೆಟ್ಟದ ಶ್ರೀ ಸಿದ್ಧಲಿಂಗೇಶ್ವರ ದೇವಾಲಯದಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ಮಂತ್ರ ಪಠಣೆ ಮೂಲಕ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ವಿಠಲ್ ಮಠದ ಉತ್ತರಾಧಿಕಾರಿ ಶ್ರೀ ಸಿದ್ಧಲಿಂಗ ಸ್ವಾಮಿಯ ಜೊತೆ ಮಾತನಾಡಿದ್ದಾರೆ. ನೋಡ್ಕೊಂಬರೋಣ. ಶ್ರೀಗಳು ನಮ್ಮೊಂದಿಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಶ್ರೀಗಳೇ, ಈಗ ಸಂಪೂರ್ಣ ಮಠದ ಜವಾಬ್ದಾರಿ ತಮ್ಮ ಮೇಲಿದೆ. ಇಲ್ಲ, ಪೂಜ್ಯರಿಗಾಗಲೇ 2-3 ವರ್ಷಗಳಿಂದ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟವರು, ಅನುಗ್ರಹಿಸುತ್ತಾ ಆಶೀರ್ವಾದ ಮಾಡ್ತಾ ಇದ್ದಂತಹ ಅವರು ಅದನ್ನು ಪದೇ ಪದೇ ಹೇಳುವಂಥ ಅಗತ್ಯ ಇಲ್ಲ. ಶ್ರೀಮಠದ ಶೈಕ್ಷಣಿಕವಾದ ಮಕ್ಕಳ ವಿಚಾರ ಇರ್ಬೋದು, ಎಲ್ಲವೂ ಕೂಡ ಸುಸೂತ್ರವಾಗಿ ನಡ್ಕೊಂಡು ಹೋಗೋದಕ್ಕೆ ಯಾವುದೇ ಕೊರತೆ ಇಲ್ಲದ ಹಾಗೆ ಎಲ್ಲವನ್ನು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕಷ್ಟೇ. ಶ್ರೀಗಳಿಗೆ ಕೊನೆಯದಾಗಿ ಬರೋಬ್ಬರಿ 30,000 ಮಕ್ಕಳಿಗೆ ಒಂದೇ ಬಾರಿ ಶಿಕ್ಷಣ ಕೊಡಬೇಕು ಅಂತ ಆಸೆ ಇತ್ತು. ಸೊ ಹಾಗೆ ಅದು ಆಸೆ ನೋಡಿ, ಅವರ ಆಸೆನೇ ಈಡೇರಿಸೋಕ್ಕೆ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು ನಮ್ಮ ವೈಯಕ್ತಿಕವಾದ್ದೇನಿಲ್ಲ. ಪೂಜ್ಯರ ಏನು ಅವರ ಅಪೇಕ್ಷೆ ಇದೆ ಅದನ್ನು ಮುಂದುವರಿಸ್ಕೊಂಡು ನಡೆಸ್ಕೊಂಡು ಹೋಗುವಂಥ. ಈಗ ಶ್ರೀಗಳೇ, ಈಗ ಸಾಕಷ್ಟು ಜನ ಭಕ್ತರು ಶ್ರೀಗಳಿದ್ದಾರೆ, ಶ್ರೀಗಳನ್ನ ಭೇಟಿ ಮಾಡಬೇಕು, ಮತ್ತು ಹೌದಾ ಶ್ರೀಗಳು ಇಲ್ಲದ ಮಟ್ಟದ ಹೇಗಿರುತ್ತೆ, ಸೊ ಅವ್ರಿಗೆ ಏನು ಹೇಳಿ? ಭಕ್ತರ ಹೃದಯದಲ್ಲಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಸದಾ ವಿರಾಜಮಾನರಾಗಿರುವಂತಹ ಅವರು. ನಮ್ಮ ಪರಮ ಪೂಜ್ಯರನ್ನು ಅವರೆಲ್ಲರೂ ಕೂಡ ತಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಮತ್ತಿಗೆ ಏನೂ ಹೊರಗಡೆ ಇಲ್ಲ. ಅವರು ಭೌತಿಕವಾಗಿ ಇಲ್ಲದೆ ಹೋದರೂ ಕೂಡ ಭಾವನಾತ್ಮಕವಾಗಿ ಎಲ್ಲರ ಮನಸ್ಸಿನಲ್ಲಿ, ಎಲ್ಲರ ಹೃದಯದಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ಅವರು ಶಾಶ್ವತವಾದಂತಹ ನೆಲೆಯನ್ನು ಹೊಂದಿರುವಂತಹ ಅವರು. ಇದು ಕಿರಿಯ ಶ್ರೀಗಳು ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಹೇಳೋ ಮಾತು. ಕ್ಯಾಮ್ರಾ ಪರ್ಸನ್ ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು.